ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ದಾಂಡೇಲಿ ನಗರದಲ್ಲಿ ಕೊರೋನಾ ಅಬ್ಬರ. ದಾಂಡೇಲಿ ನಗರದಲ್ಲಿ ನಿಲ್ಲುತ್ತಿಲ್ಲ ಕೊರೋನಾ ಮಹಾಮಾರಿಯ ಅಟ್ಟಹಾಸ. ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಆದರೂ ಜನರಿಗೆ ಇದರ ಭಯವೇ ಇಲ್ಲದಂತಾಗಿದೆ. ಕಳೆದ 3 ದಿನಗಳಿಂದ ಅರ್ಧಶತಕ ಬಾರಿಸಿದ ಕೊರೋನಾ ಮಹಾಮಾರಿ ದಾಂಡೇಲಿ ತಾಲೂಕಿನಲ್ಲಿ ರವಿವಾರದಂದು 77 ಜನರಲ್ಲಿ ಕೊರೋನಾ ಸೋಂಕು ದೃಢವಾಗಿದೆ. ಇದು ಈವರೆಗಿನ ಅತಿ ಹೆಚ್ಚು ಸೋಂಕಿತರ ಸಂಖ್ಯೆ ಎಂದು ಹೇಳಬಹುದು. ನಗರದ ಹಳೆ ದಾಂಡೇಲಿಯಲ್ಲಿ 14, ಅಂಬೆವಾಡಿಯಲ್ಲಿ 12, ಗಣೇಶ್ ನಗರದಲ್ಲಿ 3, ನಿರ್ಮಲ್ ನಗರದಲ್ಲಿ 3, ಸುಭಾಷ್ ನಗರದಲ್ಲಿ 5, ಲಿಂಕ್ ರಸ್ತೆಯಲ್ಲಿ 3, ಬಸವೇಶ್ ನಗರದಲ್ಲಿ 2, ಬಾಂಬೆ ಚಾಳ್ನಲ್ಲಿ 2, ಸಾಯಿನಗರ್, ಗೌಠಾನ್, ಬಾಂಬುಗೇಟ್ ಮತ್ತು ಜನತಾ ಕಾಲೋನಿ ಸೇರಿ ಅಲ್ಲಿ ಇಲ್ಲಿ 1-2 ಪ್ರಕರಣಗಳು ದಾಖಲಾಗಿವೆ. ನಗರದಲ್ಲಿ ಈವರೆಗೆ ಒಟ್ಟು 2245 ಸೋಂಕಿತ ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ ಗುಣಮುಖರಾದವರು 1616, ಸಕ್ರಿಯ ಪ್ರಕರಣಗಳ ಸಂಖ್ಯೆ 509, ಹೋಮ್ ಐಸೋಲೇಷನ್ನಲ್ಲಿ ಇರುವವರ ಸಂಖ್ಯೆ 468 ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವವರ ಸಂಖ್ಯೆ 41. ನಿನ್ನೆ ಕೋವಿಡ್ ಕಾರಣದಿಂದ ನಿಧನರಾದವರ ಸಂಖ್ಯೆ 2. ಕೊರೋನಾದ 2ನೇ ಅಲೆಯಲ್ಲಿ ಈವರೆಗೆ ನಗರದಲ್ಲಿ ಕೋವಿಡ್ ಸಮಸ್ಯೆಯಿಂದ ನಿಧನರಾದವರ ಸಂಖ್ಯೆ ಒಟ್ಟು 15ಕ್ಕಿಂತ ಹೆಚ್ಚು ಎಂದು ಹೇಳಲಾಗಿದೆ. ಈ ರೀತಿಯ ಅಂಕಿಅಂಶ ನಮ್ಮ ನಗರದ್ದು. ಆದರೂ ಜನರಿಗೆ ಇದರ ಬಗ್ಗೆ ಯಾವ ಭಯವೂ ಇಲ್ಲದಂತಾಗಿದೆ. ನಗರಾಡಳಿತ ಅಧಿಕಾರಿಗಳು, ಪೊಲೀಸರು ದಿನ ರಾತ್ರಿ ಕೊರೋನಾ ನಿಯಂತ್ರಣಕ್ಕೆ ಶ್ರಮಿಸುತ್ತಿದ್ದಾರೆ. ಜನರು ಇದಕ್ಕೆ ಸಹಕರಿಸಿ ಮನೆಯಲ್ಲಿದ್ದರೆ ಸಾಕು, ಕೊರೋನಾ ತಡೆಯುವಲ್ಲಿ ಯಶಸ್ಸು ಕಾಣಬಹುದು. ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಗರದಲ್ಲಿ 14 ದಿನ ಸೆಮಿ ಲಾಕ್ಡೌನ್. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಅದನ್ನು ತಡೆಯಲು ಇವತ್ತಿನಿಂದ ಅಂದರೆ ಮೇ 10ರಿಂದ ಮೇ 24ರವರೆಗೆ ನಗರದಲ್ಲಿ ಸೆಮಿ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ನಗರದಲ್ಲಿ ಟಫ್ ರೂಲ್ಸ್ ಜಾರಿ. ಕೇವಲ 10 ಗಂಟೆಯವರೆಗೆ ಅವಶ್ಯಕ ವಸ್ತುಗಳಾದ ದಿನಸಿ ಅಂಗಡಿ, ಹಾಲು, ಕ್ಲಿನಿಕ್ ಮತ್ತು ಔಷಧಿ ಅಂಗಡಿಗಳಿಗೆ ಮಾತ್ರ ರಿಯಾಯಿತಿ ನೀಡಲಾಗಿದೆ. ಉಳಿದಿದ್ದೆಲ್ಲವೂ ಬಂದ್. ಪೊಲೀಸರಿಗೆ ಫುಲ್ ಪವರ್ ನೀಡಲಾಗಿದೆ. ಯಾರಾದರೂ 10 ಗಂಟೆಯ ನಂತರ ಹೊರಗಡೆ ಬಂದರೆ ಪೊಲೀಸರ ಲಾಠಿ ಏಟಿಗೆ ಗುರಿಯಾಗಬೇಕಾಗುತ್ತದೆ. ಅನಾವಶ್ಯಕವಾಗಿ ಯಾರಾದರೂ ಹೊರಗಡೆ ಬಂದರೆ ಅವರ ವಾಹನ ಸೀಸ್ ಮಾಡಿ ಲಾಕ್ಡೌನ್ ಮುಗಿಯುವವರೆಗೆ ವಾಹನ ಸಿಗುವುದಿಲ್ಲ. ಪೊಲೀಸರ ಪ್ರಕಟಣೆ: ಯಾರು ನಗರದ ರಸ್ತೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಓಡಾಡಬಾರದು. ಯಾವ ಪಾಸುಗಳಿಗೂ ಅನುಮತಿ ಇಲ್ಲ. ಕೇವಲ ಮದುವೆ ಸಮಾರಂಭಗಳಿಗೆ ಕೇವಲ 40 ಜನರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಆಸ್ಪತ್ರೆಗೆ ಹೋಗುವವರು ಕೂಡ ಆಸ್ಪತ್ರೆಯ ರಸೀದಿಯನ್ನು ತೋರಿಸಬೇಕು. ಒಂದು ವೇಳೆ ಅನಾವಶ್ಯಕವಾಗಿ ಹೊರಗಡೆ ಬಂದರೆ ವಾಹನ ಅಂದರ್. ನಗರದಲ್ಲಿ ಇಂದು ಸೆಮಿ ಲಾಕ್ಡೌನ್. ಬೆಳಿಗ್ಗೆ 10 ಗಂಟೆಯವರೆಗೆ ಅಷ್ಟೇ ಅವಶ್ಯಕ ವಸ್ತುಗಳಿಗೆ ರಿಯಾಯಿತಿ ನೀಡಲಾಯಿತು. ತರಕಾರಿ ಮಾರಾಟಗಾರರಿಗೆ ತಳ್ಳುಗಾಡಿಯ ಮೂಲಕ ಮಾರಾಟ ಮಾಡಲು ಅನುಮತಿ ನೀಡಲಾಗಿದೆ. ಬೆಳಗ್ಗೆ 10 ಗಂಟೆಯ ನಂತರ ಪೊಲೀಸರು ಫುಲ್ ಆಕ್ಟಿವ್. ನಗರದ ಮೂಲೆ ಮೂಲೆಯಲ್ಲಿ ಬ್ಯಾರಿಕೇಡ್ ಹಾಕಿ ಬಿಗಿ ಬಂದೋಬಸ್ತ್ ಮಾಡಲಾಯಿತು. ಅನಾವಶ್ಯಕವಾಗಿ ಹೊರಗಡೆ ಬಂದವರಿಗೆ ಲಾಠಿ ಏಟು ಖಚಿತ. ಮೊದಲ ದಿನ ಸೆಮಿ ಲಾಕ್ಡೌನ್ಗೆ ನಗರದಲ್ಲಿ ಉತ್ತಮ ಪ್ರತಿಕ್ರಿಯೆ ನೀಡಲಾಯಿತು. ಬೆಳಿಗ್ಗೆ 10 ಗಂಟೆಯ ಒಳಗೆ ಜನಸಾಮಾನ್ಯರು ತನ್ನ ಮನೆ ಸೇರಿದರು. 10 ಗಂಟೆಯ ನಂತರ ದಾಂಡೇಲಿ ಸಂಪೂರ್ಣ ಸ್ತಬ್ಧ. ವಾಹನಗಳ ಸದ್ದಿಲ್ಲದೆ ಮೂಕಾದ ನಗರದ ಪ್ರಮುಖ ರಸ್ತೆಗಳು. ನಗರದ ಮುಖ್ಯ ರಸ್ತೆಗಳಲ್ಲಿ ಪೊಲೀಸರ ಕಾವಲು. ಹೀಗೆ ಲಾಕ್ಡೌನ್ನಲ್ಲಿ ಉತ್ತಮ ಪ್ರತಿಕ್ರಿಯೆ ನೀಡಲಾಯಿತು. ಕೊರೋನಾ ರೂಲ್ಸ್ ಬ್ರೇಕ್. ದಾಂಡೇಲಿ ನಗರದಲ್ಲಿ ಸರ್ಕಾರದ ನಿಯಮದಂತೆ ಬೆಳಿಗ್ಗೆ 10 ಗಂಟೆಯವರೆಗೆ ಮಾತ್ರ ವ್ಯಾಪಾರಕ್ಕೆ ಅನುಮತಿ ನೀಡಲಾಗಿತ್ತು.
ಆದರೆ ದಾಂಡೇಲಿಯಲ್ಲಿ ನೂತನವಾಗಿ ಆರಂಭಗೊಂಡ ಮೋರ್ ಸೂಪರ್ ಮಾರ್ಕೆಟ್ ಮಾತ್ರ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿ ಬೆಳಗಿನ 11 ಗಂಟೆಯವರೆಗೆ ತೆರೆಯಲಾಯಿತು. ಬೈಕ್ನಲ್ಲಿ ಸರ್ಕಸ್. ಮಾಸ್ಕ್ ಸರಿಯಾಗಿ ಹಾಕು, ಮಾಸ್ಕ್ ಮೊದಲೇ ಸರಿಯಾಗಿ ಹಾಕು. ನಗರದಲ್ಲಿ 14 ದಿನಗಳವರೆಗೆ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಬೆಳಗಿನ ಜಾವದಲ್ಲಿ ಬೈಕ್ ಸವಾರರು ಬೈಕಿನಲ್ಲಿ ಸರ್ಕಸ್ ಮಾಡುತ್ತಾ ಸಂಡೇ ಮಾರ್ಕೆಟಿನಲ್ಲಿ ರಸ್ತೆಯಲ್ಲಿ ಮಾಸ್ಕ್ ಇಲ್ಲದೆ ತನ್ನದೇ ಲೋಕದಲ್ಲಿ ಮಜಾ ಮಾಡುತ್ತಾ ಬರುತ್ತಿರುವಾಗ ಅಡ್ಡಲಾಗಿ ಪೊಲೀಸರು ಅವರನ್ನು ತಡೆದು ವಿಚಾರಿಸಿದ ದೃಶ್ಯ ಕಂಡುಬಂದಿತು. ನಗರದಲ್ಲಿ ವಾಹನದ ಮೂಲಕ ಸ್ಯಾನಿಟೈಸ್ ಮಾಡಲಾಯಿತು. ದಾಂಡೇಲಿ ನಗರದಲ್ಲಿ ಕೊರೋನಾ ಹಾವಳಿ ಇರುವುದರಿಂದ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದನ್ನು ತಡೆಯಲು ನಗರದ ಸುರಕ್ಷತಾ ದೃಷ್ಟಿಯಿಂದ ದಾಂಡೇಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಅಗ್ನಿಶಾಮಕ ವಾಹನಗಳಿಂದ ಸ್ಯಾನಿಟೈಸ್ ಮಾಡಲಾಯಿತು. ನಗರದ ರಕ್ಷಕರು ನಮ್ಮ ಪೊಲೀಸರು. ದಾಂಡೇಲಿ ನಗರದಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕಿಗೆ ತಡೆ ಹಾಕಲು ನಗರದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಹೆಚ್ಚಿನ ಶ್ರಮ ವಹಿಸುತ್ತಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಯಾರೂ ಮುಖ್ಯ ರಸ್ತೆಗೆ ಬರದಂತೆ ತಡೆದರು. ಜನರ ರಕ್ಷಣೆಗಾಗಿ ಮತ್ತು ಕೊರೋನಾ ನಿಯಂತ್ರಿಸಲು ನಗರದ ರಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರ ಈ ಶ್ರಮಕ್ಕೆ ಬೆಲೆ ಕೊಡುವುದು ನಮ್ಮ ಕರ್ತವ್ಯ. ಅದಕ್ಕೆ ದಯವಿಟ್ಟು ಯಾರೂ ಹೊರಗಡೆ ಬರದೆ ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ ಎಂದು ಕಾಳಿ ಕನ್ನಡ ವಾಹಿನಿಯ ಕಳಕಳಿ. ಕೊರೋನಾ ಜಾಗೃತಿಯ ಬಗ್ಗೆ ಅಧಿಕಾರಿಗಳ ಮಾತು. ಕೊರೋನಾ ನಿಯಂತ್ರಿಸುವಲ್ಲಿ ದಾಂಡೇಲಿ ನಗರದ ಅನೇಕ ಇಲಾಖೆಯ ಅಧಿಕಾರಿಗಳು ಹಗಲಿರುಳು ತಮ್ಮ ಪ್ರಾಮಾಣಿಕ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೊರೋನಾ ಜಾಗೃತಿಯ ಬಗ್ಗೆ ಜನರಿಗೆ ನಮ್ಮ ಕಾಳಿ ಕನ್ನಡ ವಾಹಿನಿಯ ಮೂಲಕ ಸಂದೇಶ ನೀಡಿದ್ದಾರೆ. ದಾಂಡೇಲಿ ನಗರದ ಪೌರಾಯುಕ್ತರಾದ ಉಮೇಶ್ DS ಇರಿಸಲೇಬೇಕು. ಆದ್ದರಿಂದ ಜಿಲ್ಲಾಡಳಿತದಿಂದ ನಮಗೆ ಆದೇಶ ಆಗಿದೆ ಮತ್ತು ಸರ್ಕಾರದಿಂದ ಕೂಡ ಆದೇಶ ಆಗಿದೆ. 10 ಗಂಟೆ ನಂತರ ಜನಗಳು ಓಡಾಟ ಮಾಡೋಂಗಿಲ್ಲ. ದಿನಸಿ ತೊಗೊಳ್ಳೋಂಥವ್ರು, ವೆಜಿಟೇಬಲ್ಸ್ ತೊಗೊಳ್ಳೋಂಥವ್ರು, ಹಣ್ಣುಗಳು ತೊಗೊಳ್ಳೋಂಥವ್ರೆಲ್ಲರೂ ಅವರವರ ವಾರ್ಡ್ಗಳಿಗೆ ಬರ್ತಿದ್ದಾರೆ ಎಲ್ಲರೂ. ಅದರಿಂದ ದಯವಿಟ್ಟು ಜನರು ಯಾರೂ ಕೂಡ ಹೊರಗಡೆ ಬರಬೇಡಿ. ಈ ಕೋವಿಡ್ ಚೈನನ್ನು ಹೀಗೆ ನಾವು ಆ ಲಿಂಕನ್ನು ಕಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡಲೇಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟಕರವಾಗಿರ್ತಂಥ ಪರಿಸ್ಥಿತಿ ಇರೋದರಿಂದ ಬೆಡ್ಗಳು ಸಿಗೋದಿಲ್ಲ, ಹಾಸ್ಪಿಟ್ಲ್ಗಳಲ್ಲಿ ತುಂಬ ಬೇಗ ಡೆತ್ಗಳಾಗ್ತಿದೆ. ಅದರಿಂದ ಈ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಈ 15 ದಿವಸ ಮನೇಲೇ ಇರಿ. ಕೋವಿಡ್ ಚೈನ್ ಲಿಂಕನ್ನು ಕಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರೋ ಈ ಸಮಯದಲ್ಲಿ ಸಹಕರಿಸಬೇಕಂತ ಕೇಳ್ಕೊಳ್ತೇವೆ. ಸರ್, ಇನ್ನೊಂದು ಪಾಸ್ ಯಾವುದಕ್ಕೂ ಪಾಸ್ ಇಲ್ಲ. ದಿನಸಿ ಅಂಗಡಿಗಳಿಗೆ ಇಲ್ಲ, ದಿನಸಿ ಅಂಗಡಿಗಳು ಪಾಸ್ ಇಲ್ಲ. ಈ ಎಸೆನ್ಷಿಯಲ್ ಸರ್ವಿಸಸ್, ಮೆಡಿಕಲ್ ಶಾಪು ಅಂಥವ್ರು ಓಡಾಟ ಮಾಡೋಲ್ಲ. ಅವ್ರ ಓನರ್ಗೆ, ಅವ್ರ ಅಂಗಡಿಯವ್ರಿಗೆ ಮಾತ್ರ ಬರ್ಬೋದು. ಮತ್ತು ಇಲ್ಲಿ ಪೇಪರ್ ಮಿಲ್ಸ್ ಇದೆಯಲ್ಲ, ಅಲ್ಲಿ ನಾವು ಮಾತಾಡಿ ಸ್ಟಾಫ್ ಸ್ಟ್ರೆಂತನ್ನು ಕಡಿಮೆ ಮಾಡಿದ್ದಾರೆ. ಅವರು ಬರೀ 300 ಜನ ಒಂದು ಶಿಫ್ಟಿಗೆ ಅಂತ ಆಪರೇಟ್ ಮಾಡ್ತಿದ್ದಾರೆ. ಅವರು ಹೋಗ್ಬೋದು, ಅವ್ರ ID ಕಾರ್ಡ್ ತೋರಿಸಿ ಹೋಗ್ಬೋದು. ಅದು ಬಿಟ್ಟರೆ ಬೇರೆ ಇನ್ಯಾರಿಗೂ ಕೂಡ ಪಾಸ್ ಇಲ್ಲ. ಹೊರಗಡೆ ಬರಲೇಬೇಡಿ. ಬಂದರೆ ಪೊಲೀಸರ ತಮ್ಮ ಕರ್ತವ್ಯನ ಅಲ್ಲಿ ಇದು ಮಾಡ್ತಾರೆ. ಸರ್, ದಿನಸಿ ಅಂಗಡಿಗಳಿಗೆ ಮತ್ತು ತರಕಾರಿಗಳಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ತಿದ್ದೀರಾ? ಈ ದಿನಸಿ ಅಂಗಡಿಗಳು ಅವರು ನಿನ್ನೆ ಅವ್ರ ಜೊತೆ ಮಾತಾಡಿದಾಗ ಲಾಸ್ಟ್ ಟೈಮ್ ಕೂಡ ಅವ್ರು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅವ್ರು ಕಮ್ಯುನಿಕೇಟ್ ಮಾಡಿದ್ದಾರೆ ಜನಕ್ಕೂ ಕೂಡ. ನೀವು ಯಾರೂ ಕೂಡ ಬರೋಂಗಿಲ್ಲ ಅಂಗಡಿಗಳ ಹತ್ರ. ತಮಗೆ ಬೇಕಾದ ಸಾಮಾನನ್ನ ಅಂಗಡಿಯವರು ಓನರ್ಗಳಿಗೆ ಹೇಳಿದ್ರೆ ಅವರೇ ಕಳಿಸ್ಕೊಡ್ತಾರೆ ತಮ್ಮ ಮನೆಗಳಿಗೆ. ಆ ವ್ಯವಸ್ಥೆನ ನೀವು ಎಲ್ಲ ಉಪಯೋಗಿಸ್ಕೋಬೇಕು ಅಂತ ಕೇಳ್ತೀನಿ. ದಾಂಡೇಲಿ ನಗರದ CPI ಪ್ರಭು ಗಂಗನಹಳ್ಳಿ. ಸರ್ಕಾರದ ಗೈಡ್ಲೈನ್ಸು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಆದೇಶ ಮತ್ತು ನಮ್ಮ SP ಸಾಹೇಬರ ಆದೇಶದ ಪ್ರಕಾರ ಎಲ್ಲ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ
ಯಾರಾದರೂ ತಮಗೆ ಅವಶ್ಯಕ ವಸ್ತುಗಳು ಬೇಕು ಅಂತಂದರೆ ನಡೀತಾ ಹೋಗಿ ತಗೋಬೇಕು. ಯಾವುದೇ ವಾಹನದಲ್ಲಿ ತಿರುಗಾಡಬಾರ್ದು. ಅನಾವಶ್ಯಕವಾಗಿ ಯಾವುದೇ ವಾಹನ ತಿರುಗಾಡಿ ಆ ವಾಹನಗಳನ್ನು ನಾವು ಜಪ್ತು ಮಾಡಿ ಅದನ್ನು ಕೋರ್ಟ್ಗೆ ಕಳಿಸ್ತಾ ಇದ್ದೀವಿ. ಎರಡನೇದು, ಯಾರು ನಮ್ಮ ದಾಂಡೇಲಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕೊಂಡಿದ್ದೀವಿ. ಈ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಅನಾವಶ್ಯಕವಾಗಿ ಓಡಾಡ್ತಕ್ಕಂಥ ಜನರನ್ನು ತಡೀಲಿಕ್ಕೆ ನಾವು ಚೆಕ್ ಪೋಸ್ಟ್ಗಳನ್ನು, ಫಾರೆಸ್ಟ್ ಚೆಕ್ ಪೋಸ್ಟ್ಗಳ ಜೊತೆಗೆ ನಮ್ಮ ಚೆಕ್ ಪೋಸ್ಟ್ ಹಾಕ್ಕೊಂಡು ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ. ಯಾರಿಗೆ ಏನು ಎಸೆನ್ಷಿಯಲ್ ಅವಶ್ಯಕ ವಸ್ತುಗಳು ಬೇಕು ಅವರಿಗೆ ಮನೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಏನು ಹಾಲು ಆಗಲಿ, ಹಣ್ಣಾಗಲಿ ಮತ್ತು ಆಹಾರ ಧಾನ್ಯಗಳಾಗಲಿ ಮತ್ತು ಇತರೆ ವಸ್ತುಗಳಾಗಲಿ, ಮನೆ ಕಾಯಿಪಲ್ಯ ಆಗಲಿ ಅದನ್ನು ಮನೆ ಹತ್ರ ಹೋಗಿ ಮಾರಾಟ ಮಾಡಲಿಕ್ಕೆ ಡೋರ್ ಟು ಡೋರ್ ಡೆಲಿವರಿ ಕೊಡಲಿಕ್ಕೆ ನಾವು ಎಲ್ಲರಿಗೂ ನಿನ್ನೆ ವ್ಯಾಪಾರಸ್ಥರ ಹಾಗೂ ದಿನಸಿ ಅಂಗಡಿಯವರ ಮತ್ತು ನಮ್ಮ ಕಾಯಿಪಲ್ಯ ಮಾರ್ಕೆಟಿನ ಎಲ್ಲ ಹಿರಿಯ ಸದಸ್ಯರನ್ನು ಕರೆದು ನಾವು ತಹಸೀಲ್ದಾರ್ ಅವರು, ನಗರಸಭೆ ಕಮಿಷನರ್ ಅವರು, DSP ಸಾಹೇಬರು ಎಲ್ಲರೂ ಸೇರಿ ನಮ್ಮ SP ಸಾಹೇಬರ ನಿರ್ದೇಶನ ಪ್ರಕಾರ ಒಂದು ಸಭೆಯನ್ನು ಮಾಡಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಾವಿಷ್ಟೇ ದಾಂಡೇಲಿ ನಗರ ಮತ್ತು ಗ್ರಾಮೀಣ ಭಾಗದ ಜನತೆಯಲ್ಲಿ ಕೇಳಿಕೊಳ್ಳೋದು, ಕೊರೋನಾ ಮಹಾಮಾರಿ ಭಾಳ ವೇಗವಾಗಿ ಹರಡ್ತಾ ಇದೆ. ಈಗ ನಾವು ಪ್ರತಿನಿತ್ಯ ತಿರುಗಾಡೋ ಹಾಗಿಲ್ಲ. ಯಾಕಂದರೆ ಈ ಚೈನನ್ನು ಬ್ರೇಕ್ ಮಾಡೋದು ಅವಶ್ಯಕತೆ ಇದೆ. ಆ ಒಂದು ಕಾರಣಕ್ಕೆ ನಮ್ಮ ಇಲಾಖೆ ಎಲ್ಲ ರೀತಿಯ ಚೆಕ್ ಪೋಸ್ಟ್ಗಳನ್ನು ಹಾಕೋದು ಮತ್ತು ಅನಾವಶ್ಯಕ ತಿರುಗಾಡ್ತಕ್ಕಂಥ ವಾಹನಗಳ ಮೇಲೆ ಕಾನೂನು ಪ್ರಕಾರ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟು ಮತ್ತು ಎಪಿಡೆಮಿಕ್ ಆ್ಯಕ್ಟ್ಗಳಲ್ಲಿ ಕ್ರಮವನ್ನು ಜರುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಸರ್, ಇಲ್ಲಿವರೆಗೆ ಎಷ್ಟು ಗಾಡಿ ಚೆಕ್ ಮಾಡಿದ್ದೀವಿ? ನಾವು ಸುಮಾರು ಪ್ರತಿ ದಿವಸ ಆಲ್ಮೋಸ್ಟ್ 2 ಪೊಲೀಸ್ ಸ್ಟೇಷನಲ್ಲಿ ಸುಮಾರು ಒಂದು 25 ಗಾಡಿಗಳನ್ನು ನಾವು ಜಪ್ತು ಮಾಡ್ತಾಯಿದ್ವಿ. ಮತ್ತು ಅವುಗಳನ್ನು ನಾವು ನೆಕ್ಸ್ಟ್ ಡೇ ಅಥವಾ 2 ದಿವಸ ಬಿಟ್ಟು ನಾವು ಅವರಿಗೆ ದಂಡ ಹಾಕಿ ಕೋರ್ಟಿಗೆ ಕಳಿಸ್ತಾ ಇದ್ದೀವಿ. ಅದೇ ಗಾಡಿ ಮತ್ತೊಂದು ಸಲ ಸಿಕ್ತಪ್ಪ ಅಂದರೆ ನಾವು ಕೋರ್ಟಿಗೆ ಕಳಿಸಿ 1 ತಿಂಗಳ ತನಕ ನಾವು ಗಾಡಿ ಬಿಡೋದಿಲ್ಲ. ಅದನ್ನು ಕೋರ್ಟಿಂದನೇ ಅವ್ರಿಗೆ ಗಾಡಿ ರಿಲೀಸ್ ಮಾಡ್ಕೋಬೇಕು. ಆ ಥರ ಮಾಡ್ತಾಯಿದ್ವಿ. ಅವ್ರಿಗೆ ಹಾಗೆ ಎಚ್ಚರಿಕೆಯೂ ಕೊಡ್ತಾಯಿದ್ವಿ. ಯಾಕಂದರೆ ಜನರಿಗೆ ಒಂದು ಸಲ ಎಚ್ಚರಿಕೆ ಕೊಡೋದು ಅವಶ್ಯಕತೆ ಇದೆ. ಮತ್ತೊಂದು ಸಲ ಬಂದರೆ ಹೆಚ್ಚಿನ ದಂಡ ಮತ್ತು ಕೋರ್ಟ್ ಕೇಸ್ ಮಾಡ್ತಕ್ಕಂಥ ಸಾಧ್ಯ. ಸರ್, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಗಡಿ ಭಾಗದಲ್ಲಿ ಯಾವ ರೀತಿ ಒಂದು ಪ್ರೊಟೆಕ್ಟ್ ಮಾಡಿದ್ದಾರೆ? ಗಡಿ ಭಾಗದಲ್ಲಿ ಎಲ್ಲ ಕಡೆ ಚೆಕ್ ಪೋಸ್ಟ್ ಇದೆ. ಹೊರಗಿನವರು ಅಂತರ್ಜಿಲ್ಲಾ ಮತ್ತು ಅಂತರ್ರಾಜ್ಯದಿಂದ ಬರ್ತಕ್ಕಂಥವ್ರಿಗೆ, ಈಗ ಅಂತರ್ರಾಜ್ಯದಿಂದ ಬರ್ತಕ್ಕಂಥವ್ರಿಗೆ ಸೀಲ್ ಹಾಕ್ತಾಯಿದ್ದಾರೆ. ಹೋಮ್ ಐಸೋಲೇಷನ್ ಮತ್ತು ಹೋಮ್ ಕ್ವಾರಂಟೈನ್ ಸೀಲ್ ಹಾಕ್ತಾಯಿದ್ದಾರೆ. ಗಡಿ ಭಾಗದಲ್ಲಿ ಯಾರನ್ನೂ ಅಂತರ್ಜಿಲ್ಲೆಯಿಂದ ಹೊರಗೆ ಯಾರಿಗೂ ಬಿಡ್ತಾ ಇಲ್ಲ. ಯಾರು ಡಾಕ್ಟರ್ ಇದ್ದಾರೆ, ಯಾರು ಅವಶ್ಯಕವಾಗಿ ವಕೀಲರು ಕೋರ್ಟಿಗೆ ಬರಬೇಕು, ಯಾರಿಗೆ ಏನು ಈ ಬಿಲ್ಡಿಂಗ್ ವರ್ಕ್ ಆಗಲಿ ಅಥವಾ ಕನ್ಸ್ಟ್ರಕ್ಷನ್ ವರ್ಕ್ ಆಗಲಿ ಅಥವಾ ಕೃಷಿ ಕಾರ್ಮಿಕರಾದರೆ ಅಥವಾ ಗೂಡ್ಸ್ ಗಾಡಿಯಲ್ಲಿ ತಮ್ಮ ಮನೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅಂಥ ಜನರನ್ನು ಮಾತ್ರ ನಾವು ಅವರಿಗೆಲ್ಲ ವಿಚಾರ ಮಾಡಿ ಅವರ ID ಕಾರ್ಡನ್ನು ನೋಡಿ ಪರಿಶೀಲನೆ ಮಾಡಿ ಅವ್ರು ಬಿಡ್ತಾ ಇದ್ದೀವಿ. ಖಾಲಿ ತಿರುಗಾಡೋರಿಗೆ ಯಾರಿಗೂ ಬಿಡ್ತಾ ಇಲ್ಲ. ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಅಕ್ಷತಾ ಚವಾಣ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.